ಕೃಷ್ಣಾ ನದಿಯ ಒಂದು ಪೈಪ್ ಲೈನ್ ಅನ್ನು ಕೂಡ ಇದಕ್ಕೆ ಮಾಡಿದ್ದಾರೆ. ಇದನ್ನ 234 ಎಕರೆಯಲ್ಲಿ ಕಟ್ಟಿರ್ತಾರೆ. ಇದು ನಮಸ್ಕಾರ ಯೂಟ್ಯೂಬ್ ಫ್ಯಾಮಿಲಿ, ಮತ್ತೊಂದು ನಮ್ಮ ಹೊಸ ವಿಡಿಯೋದಲ್ಲಿ ನಿಮಗೆಲ್ಲ ಸ್ವಾಗತ ಸುಸ್ವಾಗತ. ಲಾಸ್ಟ್ ವಿಡಿಯೋದಲ್ಲಿ ನೀವು ನೋಡಿರ್ಬೋದು, ರಾಮಲಿಂಗ್ ಕೆರೆ ಅಂತ ಒಂದು ವಿಡಿಯೋ ಮಾಡಿದ್ದೆ. ಅದರಲ್ಲಿ ಒಂದು ವಿಷಯ ಹೇಳಿದ್ದೆ ನಿಮ್ಗೆ, ಏನಂದ್ರೆ ಇದು ಇಡೀ ಬಿಜಾಪುರ್ಗೆ ನೀರು ಸರಬರಾಜು ಆಗ್ತಾ ಇತ್ತು ಅಂತ ಅಲ್ಲಿಂದ ಹೇಳಿದ್ದೆ. ಸೊ ಅದೇ ರೀತಿ ಇನ್ನೊಂದು ಕೆರೆಗೆ ನಾವು ನೋಡಕ್ ಬಂದಿದ್ದೀವಿ ಇವತ್ತು. ಅದು ಯಾವ್ದಂದ್ರೆ ಬೇಗಂ ತಾಲಾಬ್ ಅಂತ ಕರೀತಾರೆ. ಇದು ಬೇಗಂ ತಾಲಾಬ್ ಅಂತ ಯಾಕೆ ಕರೀತಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನಿಮ್ಗೆ ಹೇಳ್ತೀನಿ, ಸಂಪೂರ್ಣ ಮಾಹಿತಿ ನಿಮ್ಗೆ ತಿಳಿಸ್ತೀನಿ. ಸೊ ಅದೇ ರೀತಿ ಯಾರಾದ್ರೂ ಹೊಸದಾಗಿ ಈ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ, ಶೇರ್ ಮಾಡ್ರಿ, ಲೈಕ್ ಮಾಡ್ರಿ ಅಂತ ಹೇಳ್ತಾ ಬನ್ನಿ ಒಳಗಡೆ ಏನಿದೆ ಅಂತ ನೋಡೋಣ. ಮೇನ್ ಗೇಟ್ ದಿಂದ ಒಳಗಡೆ ಬಂದಾಗ ಒಂದು ವಿಶಾಲವಾದ ಒಂದು ಆವರಣ ನೋಡ್ಬೋದು. ಅದೇ ರೀತಿ ಒಳಗಡೆ ಒಂದು ಸುಂದರವಾದ ಗಾರ್ಡನ್ ಇದೆ. ಇವಾಗ ಅದು ಬಂದಿದೆ, ಯಾಕಂದ್ರೆ 5 ಗಂಟೆಗೆಲ್ಲ ಅದು ಓಪನ್ ಮಾಡ್ತಾರೆ, ಬೆಳಗ್ಗೆ 10 ಗಂಟೆಗೆಲ್ಲ ಓಪನ್ ಮಾಡ್ತಾರೆ. ಸೊ ಅದೇ ರೀತಿ ಇಲ್ಲಿ 2018ರಲ್ಲಿ ಆಗಿನ ಮುಖ್ಯಮಂತ್ರಿ ಆದ್ರ ಶ್ರೀ ಸಿದ್ದರಾಮಯ್ಯ ಅವರು ಏನ್ ಮಾಡಿರ್ತಾರೆ ಅಂದ್ರೆ ಇದಕ್ಕೆ ಪುನರಾವರ್ತಿ ಮಾಡ್ತಾರೆ. ಅದಕ್ಕಾಗಿ ಇದನ್ನ ಗಾರ್ಡನ್ ಮಾಡ್ತಾರೆ. ಆಮೇಲೆ ಇಲ್ಲಿ ಕೃಷ್ಣಾ ನದಿಯಿಂದ ನೀರು ಕೂಡ ಬಿಡ್ತಾರೆ. ಇಲ್ಲಿ ಬೋಟಿಂಗ್ ಕೂಡ ಮಾಡ್ತಾರೆ, ಬೋಟಿಂಗ್ ವ್ಯವಸ್ಥೆ ಎಲ್ಲ ಮಾಡ್ತಾರೆ. ಕೆಲವು ಕಾರಣದಿಂದ ಈಗೆಲ್ಲ ಬೋಟಿಂಗ್ ಅದು ಎಲ್ಲ ಸ್ಟಾಪ್ ಮಾಡಿದ್ದಾರೆ. ಸೊ ಮತ್ತೆ ಮಾಡ್ಬೋದಂತ ಒಂದು ಅಭಿಪ್ರಾಯ ಇದೆ ಅನ್ಕೋತೀವಿ. ಫ್ರೆಂಡ್ಸ್, ಇಲ್ಲಿ ನಾವು ತುಂಬಾನೇ ಬೇಗನೆ ಬಂದ್ಬಿಟ್ವಿ, ಯಾಕಂದ್ರೆ ಇಲ್ಲಿ 5 ಗಂಟೆಯಿಂದ ಸ್ಟಾರ್ಟ್ ಆಗುತ್ತಂತೆ, ಒಳಗಡೆ ಬಿಡ್ತಾರಂತೆ. ಈಗ ಇಲ್ಲೆಲ್ಲ ಲಾಕ್ ಮಾಡಿದ್ದಾರೆ, ಸೊ ಒಳಗಡೆ ಹೋಗೋಕ್ಕಾಗಲ್ಲ. ನಾವು ಇಲ್ಲಿಂದಾನೇ ನಿಮ್ಗೆ ತೋರಿಸ್ತೀವಿ ಒಳಗಡೆ ಗಾರ್ಡನ್ ಹೇಗಿದೆ ಅಂತ. ನೋಡಿ ಫ್ರೆಂಡ್ಸ್, ಇನ್ನೂ ಒಳಗಡೆ ಚೆನ್ನಾಗಿದೆ. ಅಷ್ಟರಲ್ಲಿ ಇವ್ರು ಏನಾದರೂ ಬಂದರೆ ನಿಮ್ಗೆ ಒಳಗಡೆ ಕೂಡ ತೋರಿಸ್ತೀವಿ. ಇದ್ರ ಪಕ್ಕಕ್ಕೆ ಒಂದು ಕೆರೆ ಇದೆ, ನಾವು ಹೇಳ್ತಾ ಇದ್ವಲ್ಲ, ಆ ಕೆರೆಯನ್ನು ನೋಡೋಕೆ ಹೋಗೋಣ ಬನ್ನಿ. ಸೊ ಫ್ರೆಂಡ್ಸ್, ಇಲ್ಲಿ ಹಿಂದ್ಗಡೆ ಏನು ಕಾಣ್ತಾ ಇದಲ್ಲ ಗಾರ್ಡನ್ನು, ಆಮೇಲೆ ಇಲ್ಲಿ ಕೂಡ ಇದು ಇದೆ ವಾಟರ್ ಪಾರ್ಕ್. ಇದೆಲ್ಲ ಭಾಳಷ್ಟು ವರ್ಷಗಳಿಂದ ಇದನ್ನು ರೆಡಿ ಮಾಡ್ತಾನೆ ಇದ್ದಾರೆ, ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಇದು ಇನ್ನೂವರೆಗೂ ಕಂಪ್ಲೀಟ್ ಆಗಿಲ್ಲ. ಒಳಗಡೆ ಇರುವಂಥ ಏನೇನು ಮಟೀರಿಯಲ್ ಯೂಸ್ ಮಾಡಿರ್ತಾರಲ್ಲ ಅದು ತುಕ್ಕು ಹಿಡಿದು ಹೋಗ್ತಾ ಇದೆ. ಆದಷ್ಟು ಬೇಗ ಈ ಒಂದು ಪ್ರಾಜೆಕ್ಟನ್ನು ರೆಡಿ ಮಾಡ್ಬೇಕಂತ ಒಂದು ರಿಕ್ವೆಸ್ಟ್ ಮಾಡ್ಕೋತೀವಿ. ಐತಿಹಾಸಿಕ ಒಂದು ಕೆರೆಯನ್ನು ನಿಮಗೆ ತೋರಿಸ್ತೀನಿ, ಬರ್ರಿ. ಸೊ ಫ್ರೆಂಡ್ಸ್, ಇಲ್ಲಿ ಹಿಂದ್ಗಡೆ ಏನು ಕಾಣ್ತಾ ಇದಲ್ಲ, ಇದೇ ಬೇಗಂ ತಾಲಾಬ್ ಅಂತ ಕರೀತಾರೆ. ತಾಲಾಬ್ ಅಂದ್ರೆ ಕೆರೆ ಅಥವಾ ಒಂದೇ ಕಡೆ ನಿಂತಿರುವಂತ ನೀರಕ್ಕೂ ತಾಲಾಬ್ ಅಂತ ಕರೀತಾರೆ. ಆಮೇಲೆ ಫ್ರೆಂಡ್ಸ್, ಈ ಒಂದು ಕೆರೆನ ಕಟ್ಟಿದ್ದು ಮೊಹಮ್ಮದ್ ಆದಿಲ್ ಶಾಹಿ ಅವರ ಹೆಂಡತಿ ಸಲುವಾಗಿ ಕಟ್ಟಿರುವಂತ ಒಂದು ಕೆರೆ ಆಗಿತ್ತು. ಇದು 1651ರಲ್ಲಿ ಕಟ್ತಾರೆ. ಆಮೇಲೆ ಇಲ್ಲಿ ಏನು ಕಾಣ್ತಾ ಇದಲ್ಲ, ಈ ಒಂದು ವಿಶಾಲವಾದ ಕೆರೆ ಇಲ್ಲಿ ನೋಡ್ಬೋದು ನೀವು. ಇದನ್ನ 234 ಎಕರೆಯಲ್ಲಿ ಕಟ್ಟಿರ್ತಾರೆ. ಇದು ಎಷ್ಟೊಂದು ದೊಡ್ಡದಾಗಿದೆ ನೋಡ್ಬೋದು ಇಲ್ಲಿ. ಸೊ ಆವಾಗಿನ ಕಾಲದಲ್ಲಿ ಇಲ್ಲಿ ನೀರು ಹೆಂಗೆ ಸಂಗ್ರಹಣ ಆಗ್ತಿತ್ತಂದ್ರೆ, ಅಂದ್ರೆ ನೀರು ಹೆಂಗೆ ಇಲ್ಲಿ ಸ್ಟೋರ್ ಆಗ್ತಿತ್ತಂದ್ರೆ, ಮಳೆ ನೀರನ್ನ ಇಲ್ಲಿ ಸ್ಟೋರ್ ಮಾಡ್ತಾ ಇದ್ರು. ಬೇಸಿಗೆ ಕಾಲಲ್ಲಿ ನೀರಿನ ಸಮಸ್ಯೆ ಬರ್ತಾ ಇತ್ತಲ್ಲ, ಸೊ ಆವಾಗ ಆ ಒಂದು ನೀರನ್ನೇ ಅವಾಗ ಯೂಸ್ ಮಾಡ್ಬೇಕಂತ ಈ ಒಂದು ಕಟ್ಟಿರುವಂಥ ಒಂದು ಕೆರೆ ಆಗಿತ್ತು. ಸೊ ಈಗ ಇನ್ನೂ ಅದರ ನೀರಿದೆ ಇಲ್ಲಿ ನೋಡ್ಬೋದು. ಯಾಕಂದ್ರೆ ಈಗ ಪುನರಾವರ್ತಿ ಮಾಡುವಾಗ ಆಲ್ಮಟ್ಟಿ ಮತ್ತೆ ಕೃಷ್ಣಾ ನದಿಯ ಒಂದು ಪೈಪ್ ಲೈನ್ ಅನ್ನ ಕೂಡ ಇದಕ್ಕೆ ಮಾಡಿದ್ದಾರೆ. ಸೊ ಅದೇ ರೀತಿ ಇಲ್ಲಿ ನೀರು ಬರುತ್ತೆ ನೋಡ್ಬೋದು ಫ್ರೆಂಡ್ಸ್. ಇಲ್ಲಿ ಇದಕ್ಕೆ ಬೇಗಂ ತಾಲಾಬ್ ಅಂತ ಯಾಕೆ ಕರೀತಾರೆ ಅಂದ್ರೆ, ಜಾನ್ ಬೇಗಂ ಅಂತ ಮೊಹಮ್ಮದ್ ಆದಿಲ್ ಶಾಹಿ ಅವರ ಹೆಂಡತಿಯಾಗಿರ್ತಾರೆ. ಸೊ ಅವರಿಗಾಗಿ ಒಂದು ಗಿಫ್ಟ್ ಅನ್ನು ಕೊಟ್ಟಿರ್ತಾರಲ್ಲ, ಸೊ ಅದಕ್ಕಾಗಿ ಜಾನ್ ಬೇಗಂ ತಾಲಾಬ್ ಅಂತ ಇದನ್ನ ಕರೀತಾರೆ ನೋಡ್ಬೋದು. ಸೊ ಆಮೇಲೆ ಈ ವಿಡಿಯೋದಲ್ಲಿ ಹೇಳಿರುವ ಹಾಗೆ ರಾಮಲಿಂಗ್ ಕೆರೆ ಅಂತ ಒಂದು ಕೆರೆಯನ್ನ ನಿಮ್ಗೆ ಆಲ್ರೆಡಿ ತೋರಿಸಿದ್ದೀನಿ. ಆ ಒಂದು ಕೆರೆಗೆ ಇದೇ ನೀರು ಕೂಡ ಅಲ್ಲಿನೂ ಹೋಗ್ತಾ ಇತ್ತು. ಸೊ ಅದೇ ರೀತಿ ಫ್ರೆಂಡ್ಸ್, ಇಲ್ಲೊಂದು ವಾಟರ್ ಪಾರ್ಕ್ ರೆಡಿ ಮಾಡ್ತಾ ಇದ್ದಾರೆ, ಅಂದ್ರೆ ಅಂಡರ್ ಕನ್ಸ್ಟ್ರಕ್ಷನ್ ಆಗಿದೆ. ಅದನ್ನು ಕೂಡ ನಿಮ್ಗೆ ತೋರಿಸ್ತೀನಿ, ಬನ್ನಿ ಹೋಗೋಣ. ಇಲ್ಲೇ ಒಳಗಡೆ ಹೋಗೋಣ ಬನ್ನಿ. ಇದು ನೋಡಿ ಫ್ರೆಂಡ್ಸ್, ಇದು ಬಾಗಿಲು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಆದರೆ ಇದು ಬಹಳಷ್ಟು ವರ್ಷಗಳಿಂದ ಪೆಂಡಿಂಗೇ ಉಳಿದಿರೋದು. ಇದು ಇನ್ನೂವರೆಗೂ ಕಂಪ್ಲೀಟ್ ಆಗಿಲ್ಲ. ಯಾವಾಗ ಮಾಡ್ತಾರೆ ಗೊತ್ತಿಲ್ಲ, ನೋಡಬೇಕು. ಆದಷ್ಟು ಬೇಗ ಮಾಡಿದರೆ ಇಲ್ಲೊಂದು ಪ್ರವಾಸಿ ಉದ್ಯಮಿ ಬಿಲ್ಡ್ ಆಗುತ್ತೆ, ನಮ್ಮದು ಒಂದು ಅಭಿಪ್ರಾಯ. ಆದಷ್ಟು ಬೇಗ ಇದನ್ನು ಕಂಪ್ಲೀಟ್ ಮಾಡಿ ಅಂತ ಒಂದು ರಿಕ್ವೆಸ್ಟ್ ಮಾಡ್ಕೋತೀವಿ. ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ಅದೇನು ಕಾಣ್ತಾ ಇದಲ್ಲ, ಅಲ್ಲಿ
ಅದು ವಾಟರ್ ಪಾರ್ಕು. ಆಮೇಲೆ ಇಲ್ಲಿ ಸೈಕ್ಲಿಂಗು ಏನೇನಿದೆ. ಸೊ ಇಲ್ಲಿ ಕೂಡ ಏನೋ ಮಾಡ್ತಾ ಇದ್ದಾರೆ, ಇನ್ನೂ ರೆಡಿ ಆಗಿಲ್ಲ. ಸೊ ರೆಡಿ ಆಗೋಣ, ಮತ್ತೊಂದು ವಿಡಿಯೋ ಮಾಡ್ತೀವಿ. ಕಂಪ್ಲೀಟ್ ರೆಡಿ ಆಗೋಣ, ನೋಡೋಣ ಏನಾಗುತ್ತೆ ಅಂತ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮತ್ತು ಶೇರ್, ಸಬ್ಸ್ಕ್ರೈಬ್ ಮಾಡಿರಿ. ಸಿಗೋಣ ಮತ್ತೊಂದು ಹೊಸ ವಿಡಿಯೋದಲ್ಲಿ. ಸೊ ಅಲ್ಲಿವರೆಗೂ ಜೈ ಹಿಂದ್, ನಮಸ್ಕಾರ, ಬಾಯ್.